ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೈ ಡ್ರೀಮ್ ಮೈ ಹೌಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಇವತ್ತು ನಿಮಗೆ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗು 19ಕ್ಕೆ 50 ಅಂದರೆ 950 ಅಡಿ ಬರುತ್ತೆ ಇದು ಜಾಗ. ಈ ಜಾಗ ಎಲ್ಲಿದೆಯಪ್ಪ ಅಂತಂದರೆ ಕನಕಪುರ ಮೇನ್ ರೋಡು NH, ಅಲ್ಲಿಂದ ಜಸ್ಟ್ 1/2 ಕಿಲೋಮೀಟ್ರ್ ಅಷ್ಟೇ ಶ್ರೀನಿಧಿ ಲೇಔಟ್ ಅಂತ ಫುಲ್ಲು ಡೆವಲಪ್ ಆಗಿರೋ ಲೇಔಟು. ನೋಡಿ, ಕಾಣ್ತಾ ಇದೆಯಲ್ಲ, ಸುತ್ತ ನೋಡೋದಲ್ಲ, ಒಳ್ಳೊಳ್ಳೆ ಬಿಲ್ಡಿಂಗ್ ಆಗಿದೆ. ಅಫಿಷಿಯಲ್ ಜಾಗ ಇದು. ನಿಮಗೆ ಏನಂದರೆ ಇದು ಮಾಡ್ತಾ ಇರೋ ಕಾರಣ ಏನು ಅಂದರೆ ಅವ್ರಿಗೆ ಒಂದು ಸ್ವಲ್ಪ ಮನಿ ಪ್ರಾಬ್ಲಮ್ ಆಗಿದೆ. ಆದ್ದರಿಂದ ಅವರು ಈ ಜಾಗನ ಮತ್ತು ಮನೆ ಒಂದು ಲಿಟ್ಲ್ ಲೆವೆಲಿಗೆ ಬಂದಿದೆ, ಇದನ್ನು ಮಾರ್ತಾ ಇದ್ದಾರೆ. ಅಂದರೆ 55 ಲಕ್ಷಕ್ಕೆ ಕೋಟ್ ಮಾಡ್ತಾ ಇದ್ದಾರೆ. ಕೂತ್ಕೊಂಡ್ರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇದು ಪ್ರಾಪರ್ಟಿ ಬಗ್ಗೆ ಹೇಳೋದಾದರೆ ಇದು ಕಡ್ಲಿಪುರ ಪಂಚಾಯಿತಿ ಈ ಖಾತೆ ಬರುತ್ತೆ. ಕನ್ವೆನ್ಷನ್ ಜಾಗ ಈ ಖಾತೆ ಬರುತ್ತೆ. ಇಲ್ಲಿ ಸೈಟ್ ವ್ಯಾಲ್ಯೂನೇ ನಿಮಗೆ ಹೆಚ್ಚು ಕಡಿಮೆ 47-48 ಲಕ್ಷ ಆಗುತ್ತೆ. ಸೈಟ್ ವ್ಯಾಲ್ಯೂನೇ ನಿಮಗೆ ಈ ಜಾಗದಲ್ಲಿ ನಿಮಗೆ 4,500 ಸ್ಕ್ವೇರ್ ಫೀಟ್ ಇದೆ ಇಲ್ಲಿ. ಮತ್ತು ಇದು ಜಾಗ ಬಂದು ಈ ವೆಸ್ಟ್ ಫೇಸಿಂಗು. ನೋಡಿ, ಕಾಣ್ತಾ ಇದೆಯಲ್ಲ, ಇದು ವೆಸ್ಟ್ ಫೇಸಿಂಗು. ಇದು ಪಾರ್ಕಿಂಗ್ ಜಾಗದಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡಿರೋದು. ಇದು ವಾಯುಮೂಲೆಗೆ ನಿಮಗೆ ಸ್ಟೇರ್ ಕೇಸ್ ಬಂದಿದೆ. ಅಂದರೆ ವಾಸ್ತು ಪ್ರಕಾರ ಪ್ಲ್ಯಾನಿಂಗ್ ಮಾಡಿ ಎಲ್ಲ ಮಾಡಿದ್ದಾರೆ. ಮತ್ತು ಇಲ್ಲಿ ಕಾಣ್ತಾ ಇದೆ ನೋಡಿ, ಹೆಚ್ಚು ಕಡಿಮೆ 3 ಟನ್ ಕಮ್ಮಿ ಇದೆ. ಮತ್ತು ಇದು ಮೇನ್ ಡೋರ್ ಎಂಟ್ರೆನ್ಸ್ ಇದೆ. ಗ್ರೌಂಡ್ ಫ್ಲೋರ್ಗೆ ಮೇನ್ ಡೋರ್ ಎಂಟ್ರೆನ್ಸು. ಮತ್ತು ಫಸ್ಟ್ ಫ್ಲೋರ್ಗೆ 2 BHK, ಸೆಕೆಂಡ್ ಫ್ಲೋರ್ 2 BHK ಆ ಥರ ಬರೋಂಥ ಇದು. ನೋಡಿ, ಗ್ರೌಂಡ್ ಫ್ಲೋರ್ದು ಲಿಂಟ್ಲ್ ಲೆವೆಲ್ವರೆಗೂ ಕೆಲಸ ಆಗಿದೆ. ಈ ಕಾಣ್ತಾ ಇರೋದು ಸಂಪು. ಅಂದರೆ ನಿಮಗೆ ಒಂದು 7,000 ಲೀಟ್ರು ಕೆಪಾಸಿಟಿ ಇರೋಂಥ ಸಂಪ್ ಇದು. ಮತ್ತು ಬೋರ್ವೆಲ್ಲು ಇದೆ. ಮೇನ್ ಡೋರ್ ಎಂಟ್ರೆನ್ಸ್ಗಾದಂಗೆ ವಾಸ್ತು ಪ್ರಕಾರ ಬೋರ್ವೆಲ್ ಇದೆ. ಅಂದರೆ ಮೋಟ್ರು ಬಿಟ್ಟಿಲ್ಲ. ಮೋಟ್ರ್ ಒಂದು ಹಾಕಬೇಕಾಗುತ್ತೆ ನಿಮಗೆ. ಲಿಂಟ್ಲ್ ಲೆವೆಲ್ ಇರೋಂಥ ಮನೆ ಇದು. ನೋಡಿ, ಇದು ಲಿವಿಂಗ್ ಏರಿಯಾ ಬರುತ್ತೆ ಇದು. ಮತ್ತು ಎದುರುಗಡೆ ಕಾಣ್ತಾ ಇರೋದು ಕಿಚನ್ನು. ನೋಡಿ, ಇದೆಲ್ಲ ಲಿವಿಂಗ್ ಏರಿಯಾ ದೊಡ್ಡದಾಗಿದೆ. ಮತ್ತು ಮೇನ್ ಡೋರ್ ಪಕ್ಕಕ್ಕಾದಂಗೆ ದೊಡ್ಡದಾಗಿ ವಿಂಡೋ ಬಿಟ್ಟಿದ್ದಾರೆ. ಅಂದರೆ ಲಿಂಟ್ಲ್ ಲೆವೆಲಿಗೆ ಬಂದಿದೆ. ಕೆಲಸ ಹಂಗೆ ಕಂಪ್ಲೀಟ್ ಮಾಡಿದ್ರೆ ಮಾಡ್ಕೊಬೋದು. 4 ಫ್ಲೋರು ಸ್ಯಾಂಕ್ಷನ್ ಆಗಿರೋಂಥ ಪ್ಲ್ಯಾನು. ಮತ್ತು ಇದು ಕಾಮನ್ ಬಾತ್ರೂಮು. ಮತ್ತು ರೂಮ್ ಬಂದು ನಿಮಗೆ 15 to 12 ಬಿಗ್ ಸೈಜ್ ಬರುತ್ತೆ. ಗ್ರೌಂಡ್ ಫ್ಲೋರಲ್ಲಿ 15-12 ಆ ಥರ ಸೈಜ್ ಇರೋಂಥದ್ದು. ಪಾರ್ಕಿಂಗು ಬಂದು ನಿಮಗೆ ಹೆಚ್ಚು ಕಡಿಮೆ 15 to 14 ಆ ಸೈಜಲ್ಲಿ ಪಾರ್ಕಿಂಗ್ ಇದೆ. 2 ವೀಲರು 4 ಮತ್ತು ಕಾರು ನಿಲ್ಲಿಸ್ಕೋಬೋದು. ಆ ಥರ ಇರೋಂಥ ಜಾಗ ಇದು. ವಾಸ್ತು ಪ್ರಕಾರ ಮಾಡಿದ್ದಾರೆ. ನೋಡಿ, ಕಾಣ್ತಾ ಇದೆಯಲ್ಲ, ಪಾರ್ಕಿಂಗ್ ರೂಮ್ ಒಳಗಡೆಯಿಂದ ಪಾರ್ಕಿಂಗ್ ಕಾಣಿಸುತ್ತೆ ನಿಮಗೆ. ಮತ್ತು ಏನೇ ಡೀಟೇಲ್ಸ್ ಏನಾದ್ರು ಬೇಕಾದರೆ ಕಾಲ್ ಮಾಡಿ.